ಇವತ್ತಿನ ಬ್ಲಾಗು ಬೆಳಗ್ಗೆ 7:30 ಶುರು ಮಾಡ್ತಾ ಇದ್ದೀನಿ. ಸೊ ಇವತ್ತು ಮೆಂತ್ಯ ಬಾತು ತಿಂಡಿ ರೆಡಿ ಆಯಿತು. ಇವಾಗ ಮೆಂತ್ಯ ಸೊಪ್ಪು ಹಚ್ಚಿದ್ನಲ್ವಾ, ಸೊ ಇನ್ನೊಂದು ಸ್ವಲ್ಪ ಉಳಿದಿತ್ತು. ಮತ್ತು ಏನು ಮಾಡಲಿ ಸಾಂಬಾರು ಅಂತ ಯೋಚನೆ ಮಾಡ್ತಿದ್ದೆ. ನಮ್ಮ ಮನೇಲಿ ಸ್ವಲ್ಪ ಬಸ್ಸಾರು ಅಂದರೆ ಎಲ್ರಿಗೂ ಇಷ್ಟ. ಬಸ್ಸಾರು ನೆನೆ ಮಾಡಿದ್ದೆ, ಇನ್ನೂ ಸ್ವಲ್ಪ ಇದೆ, ಅದು ಮನೆಯವರು ಇಡಿಸ್ಕೊಂಡಿದ್ದಾರೆ. ಅದ್ರ ಜೊತೆಗೆ ಪಪ್ಪು ಮಾಡೋಣ, ನನಗೆ ಸಾಂಬಾರು ಏನೂ ಮಾಡಲಿಲ್ಲ ಅಂದರೆ ಸಮಾಧಾನ ಆಗಲ್ಲ. ಸೊ ಇವತ್ತು ರಾಯರ ವಾರ, ಸೊ ಹಂಗಾಗಿ ಬೇಗ ಬೇಗ ಎಲ್ಲನೂ ರೆಡಿ ಮಾಡ್ಕೋತಾ ಇದ್ದೀನಿ. ಇವತ್ತು ಎಕ್ಸಸೈಸ್ ಸ್ಕಿಪ್ ಮಾಡಿದ್ದೀನಿ, ನಾಳೆ ಮಾಡೋಣ ಅಂತ. ಇವತ್ತೊಂದು ಸಂಕಲ್ಪದ ದೀಪ ಹಚ್ಚಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ನನಗೆ ಸಂಕಲ್ಪ ಅನ್ನೋದಕ್ಕಿಂತ ಮನೆಗೆ ಒಳ್ಳೆಯದಾಗೋದು ತುಂಬಾ ಇಂಪಾರ್ಟೆಂಟು. ಹಾಗಾಗಿ ಇವತ್ತು ಕೊಬ್ಬರಿ ಎಣ್ಣೆ ದೀಪನ ಹಚ್ತಾ ಇದ್ದೀನಿ. ಹೇಗೆ ಮಾಡ್ತೀನಿ, ಹೇಗೆ ಪೂಜೆ ಎಲ್ಲ ಮಾಡ್ತೀನಿ ಇವತ್ತಿನ ಬ್ಲಾಗಲ್ಲಿ ತೋರಿಸ್ತೀನಿ, ನೋಡ್ಕೊಂಬನ್ನಿ. ಸೊ ಅದಕ್ಕಿಂತ ಮುಂಚೆ ಎಕ್ಸಸೈಸ್ ಸ್ಕಿಪ್ ಮಾಡಿದ್ದೀನಿ, ಆದರೂ ಕೆಲಸ ಬೇಗ ಆಗ್ತಾಯಿಲ್ಲ. ಸೊ ಬೇಗ ಬೇಗ ಒಂಚೂರು ಪಪ್ಪು ಮಾಡಿ ಇಟ್ಬಿಟ್ಟು ಕಿಚನೆಲ್ಲ ಕ್ಲೀನ್ ಮಾಡಿಕೊಂಡು ಆಮೇಲೆ ಸುಜಿತಿಗೆ ರೆಡಿ ಮಾಡಿ ಸ್ಕೂಲಿಗೆ ಕಳ್ಸೋಣ. ಬನ್ನಿ ಬ್ಲಾಗ್ನ ಶುರು. ಸೊ ಬಿಸಿ ಮೆಂತ್ಯ ಬಾತ್ ರೆಡಿ ಆಯಿತು. ಆಗಿದ ತಕ್ಷಣ ನಾನು ಆಟ್ ಬಾಕ್ಸ್ಗೆ ಹಾಕಿ ಇಟ್ಬಿಡ್ತೀನಿ, ಯಾಕೆಂದರೆ ತಿನ್ನೋದು ಲೇಟ್ ಅಲ್ವಾ, ಹಾಗಾಗಿ ತಣ್ಣಗಾಗಬಾರ್ದು ಅನ್ನೋ ಕಾರಣಕ್ಕೆ ಆಟ್ ಬಾಕ್ಸ್ಗೆ ಹಾಕಿ ಇಟ್ಬಿಡ್ತೀನಿ. ಆಲ್ರೆಡಿ ಬೇಳೆನ ಕೂಗಿಸಿ ಇಟ್ಕೊಂಡಿದ್ದೀನಿ. ಸೊ ಇವಾಗ ಈರುಳ್ಳಿ ಟೊಮೊಟೊ ಎಲ್ಲ ಕಟ್ ಮಾಡ್ಕೊಬೇಕು. ಯಾಕೆ ಎಕ್ಸಸೈಸ್ನ ಸ್ಕಿಪ್ ಮಾಡಿದೆ ಅಂದರೆ ರಾಯರ ಮಠಕ್ಕೆ ಬೇಗ ಹೋಗೋಕ್ಕೆ ಆಗಲ್ಲ. ಸೊ ಹಂಗಾಗಿ ಇವತ್ತು ಸ್ಕಿಪ್ ಮಾಡಿದ್ದೀನಿ. ಸೊ ಯಾಕೋ ನೆನ್ನೆ ಏನಾಯಿತು ಅಂದರೆ ಅಪರೂಪಕ್ಕೆ ಅಂತ ಗೋಬಿ ಮಂಚೂರಿ ತೊಗೊಂಬಂದಿದ್ರು. ನಾನು ಒಂದೆರಡು ಪೀಸ್ ತಿಂದೆ. ಸೊ ಅಷ್ಟಕ್ಕೇ ಯಾಕೋ ಗ್ಯಾಸ್ಟ್ರಿಕ್ ಒಂಥರ ಜಾಸ್ತಿ ಆದಂಗಾಗಿ ತಲೆಗೆ ಗಿರ್ರಂತ ಇದೆ. ನನಗೆ ಹೊರಗಡೆ ತಿಂದರೆ ಆಗಲ್ಲ. ಸೊ ಯಾಕೆಂದರೆ ಆಗಲ್ಲ ಅನ್ನೋದಕ್ಕಿಂತ ನಾವು ಹೊರಗಡೆ ತಿನ್ನೋದೇ ಇಲ್ಲ ನೋಡಿ ನಾನು. ಹಂಗಾಗಿ ಸ್ವಲ್ಪ ಅಪರೂಪಕ್ಕೆ ತಿಂದಾಗ ಗ್ಯಾಸ್ಟ್ರಿಕ್ ಜಾಸ್ತಿ ಆಗೋದು ಈ ಥರ ಆಗ್ತಾ ಇರುತ್ತೆ. ಈರುಳ್ಳಿ ಹೆಚ್ಕೋತಾ ಇದ್ದೀನಿ. ಸಾಂಬಾರಿದೆ. ಸೊ ಪಪ್ಪು ಮಾಡಿದ್ರೆ ಮುದ್ದೆಗೆ ಅದಾಗುತ್ತೆ. ಸಾಂಬಾರು ಇದು ಪಪ್ಪು ಬಂದು ರೈಸ್ಗೆ ತಿನ್ಕೋತಾರೆ ಅಂತ ಹೇಳಿ ಮಾಡ್ತಾಯಿದ್ದೀನಿ. ತುಂಬ ದಿನದಿಂದ ಅನ್ಕೊತಾ ಇದ್ದೆ ನಾನು, ತಾಯಿಗೆ ಕೊಬ್ಬರಿ ಎಣ್ಣೆ ದೀಪ ಹಚ್ಚಬೇಕು ಅಂತ. ಫೈನಲಿ ಡೇಟ್ ಎಲ್ಲ ಮುಗೀಲಿ ಆಮೇಲೆ ಮಾಡೋಣ ಅಂತ ಅನ್ಕೋತಾ ಇದ್ದೆ. ಸೊ ಫೈನಲಿ ಇವತ್ತು ಅದಕ್ಕೆ ಗಳಿಗೆ ಕೂಡಿ ಬಂದಿದೆ. ಸೊ ಮಾಡೋಣ ಅಂತ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಿದ್ರೆ ಒಳ್ಳೆಯದು. ಸೊ ಆ ಟೈಮ್ಗೆ ಆಗಲಿಲ್ಲ, ನೋಡೋಣ ಇವಾಗ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ನಮ್ಮ ಗುಬ್ಬಿನಲ್ಲಿ ಕೊಬ್ಬರಿ ಎಣ್ಣೆ ರಾಯರಿಗೆ ಅಂತಲೇ ತರಿಸಿದ್ದೀನಿ, ಸಪ್ರೇಟು ಪ್ಯೂರ್ ಆಗಿರೋದು. ಎಲ್ಲಿ ಸಿಗುತ್ತೆ ಗೊತ್ತಾ ಗುಬ್ಬಿನಲ್ಲಿ, ಯಾರಿಗಾರು ಹೆಲ್ಪ್ ಆಗ್ಬೋದು. ನಮ್ಮ ಫ್ರೆಂಡ್ದೇ ಒಂದು ಮಿಲ್ಲಿದೆ. ಎಲ್ಲಿ ಅಂತಂದರೆ ಈ ರಾಜಾ ಟೈಲರ್ ಪಕ್ಕದಲ್ಲಿ ಒಂದು ಇದು ಬ್ಲಡ್ ಟೆಸ್ಟ್ ಮಾಡೋ ಅಂತ ಇದಿದೆ ನೋಡಿ. ಇದ್ರ ಪಕ್ಕದಲ್ಲಿ ಬ್ಲಡ್ ಟೆಸ್ಟ್ ಮಾಡ್ತಾರೆ, GHS ಅಂತ ಲ್ಯಾಬ್ ಇದೆ. ಅದ್ರ ಪಕ್ಕದಲ್ಲೇ ಒಂದು ರಾಜಾ ಟೈಲರ್ದು ಶಾಪು, ಅದ್ರ ಪಕ್ಕದಲ್ಲಿ ನಮ್ಮ ಫ್ರೆಂಡ್ ಅವ್ರದ್ದು ಒಂದು ಮಿಲ್ಲಿದೆ, ಗಾಣಿಗರು ಮಿಲ್. ಈಗ ಒಂದು ಹಳೆಯ ಬ್ಲಾಗಲ್ಲಿ ನಾನು ನಿಮ್ಗೆ ತೋರಿಸಿದ್ದೆ ಅವ್ರ ಮಿಲ್ಲು ಓಪನ್ ಆಗಿರೋದು. ಪ್ಯೂರು ಕೊಬ್ಬರಿ ಎಣ್ಣೆ, ಆಮೇಲೆ ಅಡುಗೆಗೆ ಬಳಸಲಿಕ್ಕೆ ಕಡಲೆಕಾಯಿ ಎಣ್ಣೆ ಇದೆಲ್ಲ ಸಿಗುತ್ತೆ ಅಂತ. ಸೊ ಆ ಶಾಪಿಂದ ನಮ್ಮ ಫ್ರೆಂಡೇ ಅದು ಶಾಪು, ಓಪನಿಂಗು ಹೋಗಿದ್ದೆ. ಅಲ್ಲಿಂದ ಕೊಬ್ಬರಿ ಎಣ್ಣೆ ತರಿಸಿದ್ದೀನಿ, ಪ್ಯೂರ್ ಕೊಬ್ಬರಿ ಎಣ್ಣೆ. ಅದು ದೀಪ ಹಚ್ಚಕ್ಕೆ ಅಂತಲೇ ತರಿಸಿದ್ದೀನಿ. ತೋರಿಸ್ತೀನಿ ನಿಮಗೆ ನಾನು ಮಾಡಬೇಕಾದ್ರೆ. ಏನಮ್ಮ ಇನ್ನೇನಮ್ಮ ಪಪ್ಪಿ ಕೊಡಕ್ಕೆ ಬಂದ ಎತ್ಕೊಂಡು ಗುಡ್ ಮಾರ್ನಿಂಗ್ ಅಂತ ಅನ್ನಕ್ಕೆ ಅದಕ್ಕೆ. ಹೌದಾ, ನೀನು ದೊಡ್ಡವ್ರ ಕಣವ, ಎತ್ತಕ್ಕಾಗಲ್ಲ. ಗುಡ್ ಮಾರ್ನಿಂಗ್ ಅಂತನಂತೆ, ಅದಕ್ಕೆ ಗುಡ್ ಮಾರ್ನಿಂಗ್. ನಾನು ಇನ್ನೂ ಚಿಕ್ಕೋಣಲ್ವಾ. ಗುಡ್ ಮಾರ್ನಿಂಗ್ ನನ್ನ ಬಂಗಾರ. ಸೊಂಟ ಎಲ್ಲ ಮುರಿದೋಯ್ತಲ್ಲ. ಸೊಂಟ ಎಲ್ಲ ಮುರಿದೋಯ್ತು ನಂದು. ಇನ್ನೇನು ಎತ್ತಿ ನನ್ನ ಸೊಂಟ ಎಲ್ಲ ಮುರಿದೇ ಹೋಯ್ತು. ಹಂಗಲ್ಲಿ ಕುಯ್ಯೋದು ಹಿಂಗೆ ಮಾಡ್ಕೊಂಡು. ಅಯ್ಯೋ ನೀವೇನು ಮಾಡಬೇಡಿ, ನಡೀರಿ. ಈಗ ಈ ಕಟ್ಲಾಗಕ್ಕೆ ಸಾಕ್ರೆ ಆದ್ಮೇಲೆ ಕಟ್ಲಾಗತ್ತಲ್ಲ ಅವಾಗ ಮಾಡಿದ್ವಿ. ಅವಾಗ ಬೇಡ
ಸೊ ಪಪ್ಪು ಹೇಗೆ ಮಾಡ್ತೀನಿ, ಹೆಸರು ಬೇಳೆ ಮತ್ತು ತೊಗರಿ ಬೇಳೆನ ಹಾಕ್ಕೊಂಡು ಪಪ್ಪು ಹೇಗೆ ಮಾಡ್ತೀನಿ ಮೆಂತ್ಯ ಸೊಪ್ಪಿನ ಜೊತೆಗೆ ಅಂತ ತೋರಿಸ್ತಾ ಇದ್ದೀನಿ ಕ್ವಿಕ್ಕಾಗಿ. ಸೊ ಯಾರಿಗಾದ್ರೂ ಹೆಲ್ಪ್ ಆಗ್ಬೋದು, ಟ್ರೈ ಮಾಡಿ. ಏನು ಅಂದರೆ ಡಯಟ್ ಫಾಲೋ ಮಾಡೋವಂಥವ್ರಿಗೂ ತುಂಬಾ ಹೆಲ್ಪ್ ಆಗುತ್ತೆ. ಏಕೆ ಅಂತಂದರೆ ದಾಲಲ್ಲಿ ತುಂಬಾ ವಿಟಮಿನ್ನು, ಪ್ರೋಟೀನ್ಸ್ ಎಲ್ಲನೂ ಇರುತ್ತೆ. ಸೊ ಒಂದು ಸ್ವಲ್ಪ ಎಣ್ಣೆನ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಸಾಸಿವೆ ಜೀರಿಗೆನ ಹಾಕಿ ಒಗ್ಗರಣೆ ಹಾಕ್ಕೊಂಡಿದ್ದೀನಿ. ಕರಿಬೇವು ಕೂಡ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಬೇಕಿದ್ರೆ ನೀವು ಹಸಿರು ಮೆಣಸಿನ್ಕಾಯಿ ಕೂಡ ಸೀಳಿ ಒಂದೆರಡು ಹಾಕ್ಕೋಬೋದು. ನಾನು ಆಲ್ರೆಡಿ ಒಂದು ಕುಕ್ಕರ್ನಲ್ಲಿ 1 ಕಪ್ಪಷ್ಟು ಹೆಸರುಬೇಳೆ, 1 ಕಪ್ಪಷ್ಟು ತೊಗರಿಬೇಳೆನ ಈಕ್ವಲಾಗಿ ಹಾಕ್ಕೋಬೇಕು. ಹಾಕ್ಕೊಂಡು ವಾಶ್ ಮಾಡಿ ಒಂದೆರಡು ಹಸಿರು ಮೆಣಸಿನ್ಕಾಯಿ ಅದಕ್ಕೆ ಹಾಕ್ಕೊಂಡು ಕೂಗಿಸಿ ಒಂದು ಕಡೆ ಇಟ್ಕೊಂಡಿದ್ದೀನಿ. ಅರಿಶಿನ ಹಾಕಿ ಕೂಗಿಸಿ ಇಟ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಎರಡನ್ನೂ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ. ಈರುಳ್ಳಿ ಬೆಳ್ಳುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ, ಬೆಳ್ಳುಳ್ಳಿ ಸ್ಕಿಪ್ ಮಾಡಬಾರ್ದು, ಬೆಳ್ಳುಳ್ಳಿ ಹಾಕಿ ಟೇಸ್ಟ್ ಚೆನ್ನಾಗಿರುತ್ತೆ. ಮತ್ತು 2 ಫ್ರೈ ಆದಮೇಲೆ ಟೊಮೊಟೊ ಹಾಕ್ಕೊಳ್ಳೋದು, ಸ್ವಲ್ಪ ಅರಿಶಿಣದ ಪುಡಿ, ಅದ್ರ ಜೊತೆಗೆ ಅಚ್ಚ ಖಾರದ ಪುಡಿ 1 ಸ್ಪೂನಷ್ಟು, ಖಾರಕ್ಕೆ ಎಷ್ಟು ಬೇಕಷ್ಟು, ಯಾಕೆಂದರೆ ಹಸಿರು ಮೆಣಸಿನ್ಕಾಯಿ ಕೂಡ ಹಾಕಿರ್ತೀವಲ್ವ. ಅದ್ರ ಜೊತೆಗೆ ಮನೇಲಿ ಮಾಡ್ಕೊಂಡಿರೋಂಥ ಧನಿಯಾ ಪೌಡರ್, ನೀವು ಮನೇಲಿ ಯಾವ್ದು ಯೂಸ್ ಮಾಡ್ತೀರೋ ಅದನ್ನು 1 ಸ್ಪೂನು ಧನಿಯಾ ಪೌಡರ್ ಹಾಕ್ಕೊಂಡು ನೀಟಾಗಿ ಈ ಥರ ಒಗ್ಗರಣೆಯಲ್ಲಿ ಬಾಡಿಸ್ಕೊಳ್ಳೋದು. ಸೊ ಇವಾಗ ಹಚ್ಚಿಟ್ಟಿರುವಂಥ ಒಂದು ಅರ್ಧ ಕಟ್ಟಷ್ಟು ಮೆಂತ್ಯ ಸೊಪ್ಪನ್ನು ಹಾಕೋತಾ ಇದ್ದೀನಿ. ಅದನ್ನು ಕೂಡ ನೀಟಾಗಿ ಈ ಥರ ಒಗ್ಗರಣೆಯಲ್ಲಿ ಬಾಡಿಸ್ಕೊಂಬಿಡಿ. ಸ್ವಲ್ಪ ಏನಾದರೂ ತುಂಬ ಡ್ರೈ ಆಯಿತು ಅಂದರೆ 1-2 ನಿಮಿಷ ಆದರೆ ಸ್ವಲ್ಪ ಉರಿನ ಕಮ್ಮಿ ಇಟ್ಕೊಂಡು ಸೊಪ್ಪು ಹಾಕಿ ಇವಾಗ ಸೊಪ್ಪನ್ನು ಕೂಡ ಬಾಡಿಸ್ಕೊಂಡು ಇದಕ್ಕೆ ಆಲ್ರೆಡಿ ನಾವಿವಾಗ ಏನು ಬೇಯಿಸಿ ಇಟ್ಕೊಂಡಿದ್ದೀವಿ, ಒಂದು 3 ವಿಷಲ್ ಬರ್ಸ್ಕೊಂಡ್ರೆ ಸಾಕು ಬೇಳೆನ ನೀವು. ಸೊ ಅದನ್ನು ಸ್ಮ್ಯಾಶ್ ಮಾಡಿ ಹಾಕ್ಕೊಳ್ಳಿ. ಇದು ಬೇಳೆ ಕಾಳು ಥರ ಇದ್ದರೆ ಚೆನ್ನಾಗಿರಲ್ಲ, ನೀಟಾಗಿ ಬೆಂದಿರಬೇಕು ಹೆಸರು ಬೇಳೆ ಮತ್ತು ತೊಗರಿಬೇಳೆನೂ. ಏನು ಅಂತಂದರೆ ಈ ಬೇಸಿಗೆನಲ್ಲಿ ಹೆಸರು ಬೇಳೆ ತುಂಬ ದೇಹಕ್ಕೆ ತಂಪು, ಒಳ್ಳೆಯದು ಕೂಡ. ಸೊ ಇದನ್ನು ನೀವು ಚಪಾತಿ, ಆಮೇಲೆ ಪೂರಿ ಅಥವಾ ಯಾವುದಾದ್ರೂ ರೈಸ್ ಮಾಡಿದ್ದೀರಾ ಅಂದರೆ ಜೀರಾ ರೈಸು, ಈ ಥರದ್ದೆಲ್ಲ ಮಾಡಿದಾಗ ಅದಕ್ಕೂ ಉಪಯೋಗಿಸ್ಬೋದು. ಇನ್ನು ಚಪಾತಿಗಂತೂ ಚೆನ್ನಾಗಿರುತ್ತೆ. ಇನ್ನು ಕುಲ್ಚಾ, ಬಟರ್ ಕುಲ್ಚಾ ಅಂತ ಎಲ್ಲ ಮಾಡ್ತೀವಿ ನೋಡಿ, ಅದಕ್ಕೂ ತುಂಬಾ ಚೆನ್ನಾಗಿರುತ್ತೆ. ರೈಸ್ಗಂತೂ ಇನ್ನೂ ಚೆನ್ನಾಗಿರುತ್ತೆ. ಸೊ ಇದು ಬೇಳೆ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋದು. ಇವಾಗ ಇದಕ್ಕೆ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ನಿಮ್ಗೆ ನೋಡ್ತಾ ಇದ್ರೇ ಅದನ್ನು ತಿನ್ನಬೇಕು ಅನ್ನಿಸ್ತಾ ಇದೆ, ಅಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ರೆಡಿಯಾಗಿದೆ. ಸೊ ಇನ್ನು ಕುಕ್ಕರ್ ಜಾರ್ ತೊಳೆದಿದ್ದು ನೀರೆಲ್ಲ ಹಾಕ್ಕೊಂಡು ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋದು. ಇನ್ನು ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕ್ಕೊಳ್ಳೋದು, ಮತ್ತು ಲಾಸ್ಟ್ನಲ್ಲಿ ಕೊತ್ತಂಬರಿ ಸೊಪ್ಪು ಮತ್ತು 1-2 ಸ್ಪೂನಷ್ಟು ತುಪ್ಪ ಹಾಕ್ಕೊಂಡ್ರೆ ತುಂಬ ರುಚಿಯಾಗಿರುತ್ತೆ ದಾಲು. ಸೊ ದಾಲ್ ಅನ್ನೋದಕ್ಕಿಂತ ಪಪ್ಪು, ಮೆಂತ್ಯ ಸೊಪ್ಪಿನಿಂದ ಮಾಡಿರೋಂಥ ಮೆಂತ್ಯ ಸೊಪ್ಪು ಮತ್ತು ಬೇಳೆಕಾಳುಗಳಿಂದ ಮಾಡಿರೋಂಥ ಪಪ್ಪು ರೆಡಿ ಆಯಿತು. ಇದೇ ಪ್ರೊಸೀಜರಲ್ಲಿ ನೀವು ಬೇಕಿದ್ರೆ ಪಾಲಕ್ ಹಾಕಿ ಮಾಡ್ಬೋದು, ಸಬ್ಬಸಿಗೆ ಸೊಪ್ಪು ಹಾಕಿ ಮಾಡ್ಬೋದು. ಸೊ ಚೆನ್ನಾಗಿರುತ್ತೆ, ಟೇಸ್ಟ್ ಬೇರೆ ಬೇರೆ ರೀತಿಯಾಗಿರುತ್ತೆ, ತುಂಬ ರುಚಿಯಾಗಿರುತ್ತೆ. ಸೊ ನೋಡಿ, ಮದುವೆ ಮನೆಗಳಲ್ಲಿ ನಿಮಗೆ ರೈಸ್ಗೆಲ್ಲ ಬಡಿಸ್ತಾರೆ ನೋಡಿ, ತುಂಬಾ ರುಚಿಯಾಗಿರುತ್ತೆ. ಸೊ ಈ ರೀತಿಯಾಗಿ ಒಂದ್ಸಲ ಟ್ರೈ ಮಾಡಿ, ಹೇಗೆ ಬಂತು ಅಂತ ಕಮೆಂಟ್ನಲ್ಲಿ ತಿಳಿಸಿ. ನೀವು ಬೇಕಾದರೆ ಇದು 3 ವಾರ ಹೀಗೆಲ್ಲ ಮಾಡ್ಬೋದು. ನಾನು ಪೂಜೆ ಕೂತ್ಕೊಂಡಾಗ ಹೇಳ್ತೀನಿ ಏನು ಮಾಡೋದು ಅಂತ. ಸೊ ನೋಡಿ, ದೀಪ 1-2 ತರಿಸ್ದೆ, 1 ದೀಪ ಆದರೆ ಸಾಕು. ನಮಗೆ ಜೆಲ್ ಹಚ್ಕೋಬೇಕು. ಸೊ ಇಲ್ಲಿ ಹಚ್ಚಿರೋದು ಅಂತ ಸುಮಾರು ಸಲ ಹೇಳಿದ್ದೀನಿ. ಸೊ ಆಯಿಲ್ ಅಪ್ಲೈ ಮಾಡಿದರೂ ಕೂಡ ಹಚ್ಬೋದು. ಸೊ ಇದು ಹಚ್ಕೊಂಡು ಪಾತ್ರೆ ಎಲ್ಲ ತೊಳೆದು ಕಿಚನ್ ಎಲ್ಲ ಕ್ಲೀನ್ ಮಾಡೋ ಅಷ್ಟರಲ್ಲಿ ಟೈಮೇ ಆಗೋಗ್ಬಿಡುತ್ತೆ. ಸೊ ಎಕ್ಸಸೈಸ್ ಮಾಡಲಿಲ್ಲ ಅಂದರೆ ಅವತ್ತಿನ ದಿನ ಎಲ್ಲ ಒಂಥರ ಫೀಲ್ ಆಗ್ತಾ ಇರುತ್ತೆ ನನಗಂತೂ. ಇವತ್ತು ಮಾಡಲಿವಲ್ಲ ಅಂತ ಅಷ್ಟು ಅಡಿಷನ್ ಆಗ್ಬಿಟ್ಟಿದ್ದೀನಿ ಎಕ್ಸಸೈಸ್ಗೆ ಎಲ್ಲದಕ್ಕೂ. ಸೊ ನಂದು ಏನು ಇದಿರುತ್ತೆ ರೊಟೀನು, ಅದೇ ಫಾಲೋ ಆಗ್ತಾ ಇರ್ಬೇಕು ನನಗೆ. ಇಲ್ಲ ಅಂದರೆ ನನಗೊಂಥರ ಫೀಲ್ ಅದು. ನಿಜ ಹೇರ್ ತುಂಬಾ ಗ್ರೋತ್ ಆಗ್ತಿದೆ ಇದು ಉಪಯೋಗಿಸ್ತಿರೋದ್ರಿಂದ. ತುಂಬ ಚೆನ್ನಾಗಿ ರಿಸಲ್ಟ್ ಬರ್ತಾ ಇದೆ. ಬಟ್ ಹೇರ್ ಫಾಲ್ ಇನ್ನೂ ಸ್ವಲ್ಪ ಕಂಟ್ರೋಲ್ ಆಗಬೇಕು. ಇದು ಹಚ್ಕೊಂಡು ಆಮೇಲೆ ಸಿಗ್ತೀನಿ. ಆಮೇಲೆ ಪಾತ್ರೆ ತೊಳಿಬೇಕು. ಪಪ್ಪು ರೆಡಿ ಆಯಿತು, ಜೆಲ್ ಹಚ್ಚಿದ್ದು ಆಯಿತು.
ಸಿಂಪಲ್ ಸಾಂಬಾರು, ಸೊ ಬೇಗ ಆಗುತ್ತೆ. ರೈಸ್ಗೆ ಮಾತ್ರ ಬೇಕು ಅಂದರೆ ಏನಾದ್ರು ಸಾಂಬಾರು ಇದ್ದರೆ ಅದ್ರ ಜೊತೆಗೆ ಇದಾಗುತ್ತೆ, ಆರಾಮಾಗಿ ಮಾಡ್ಕೋಬೋದು. ನೀವು ಚಪಾತಿ, ದೋಸೆ, ಇಡ್ಲಿ ಎಲ್ಲದಕ್ಕೂ ಆಗುತ್ತೆ ಇದು. ಇವಾಗ ಪಾತ್ರೆ ತೊಳಿಬೇಕು, ಟೈಮ್ ಆಯಿತು. ನೋಡಿ ಎಷ್ಟೆಷ್ಟು ಬೇಗ ಕೆಲಸಗಳನ್ನ ಮುಗಿಸ್ಕೋತೀನಿ ಅಂದರೆ, ಸೊ ನಿನ್ನೆ ನಾನು ವರ್ಕೌಟ್ ಮಾಡಿದ್ದು ಸ್ವಲ್ಪ ಶೂಟ್ ಮಾಡ್ಕೊಂಡಿದ್ದೀನಿ ನಿಮಗೆ ಕೆಲವೊಂದು ಎಕ್ಸಸೈಸ್ಗಳನ್ನ ತೋರಿಸೋದಕ್ಕೆ ಅಂತ. ಸೊ ಅದನ್ನು ಕೂಡ ಶೇರ್ ಮಾಡ್ತೀನಿ. ವಿಡಿಯೋನ ಫುಲ್ಲಾಗಿ ನೋಡಿದಾಗ ನನ್ನ ರೊಟೀನ್ ಹೇಗಿರುತ್ತೆ, ಏನೇನೆಲ್ಲ ಫಾಲೋ ಮಾಡ್ತೀನಿ, ಎಷ್ಟು ಆ್ಯಕ್ಟಿವಾಗಿ ಕೆಲಸಗಳು ಮಾಡ್ಕೋತೀನಿ, ಯಾವ್ಯಾವ ಟೈಮ್ಗೆ ಏನೇನು ತೊಗೋತೀನಿ ಎಲ್ಲನೂ ಕೂಡ ನಿಮಗೆ ತಿಳಿತಾ ಹೋಗುತ್ತೆ. ವಿಡಿಯೋ ಸ್ಕಿಪ್ ಮಾಡಿ ನೋಡಿದ್ರೆ ನಿಮಗೆ ಖಂಡಿತ ಗೊತ್ತಾಗಲ್ಲ ಯಾವ್ಯಾವ ರೀತಿ ಡಯಟ್ಗಳನ್ನ ಫಾಲೋ ಮಾಡ್ತೀನಿ ಏನು ಎತ್ತ ಅಂತ. ಈಗ ಪಾತ್ರೆ ಎಲ್ಲ ವಾಶ್ ಮಾಡಿ ಹಾಕೊಳ್ತಾ ಇರ್ತೀನಿ. ಸೊ ಬೆಳಗ್ಗೆ ಹೊತ್ತು ಇಷ್ಟೇ ಗಡಿಬಿಡಿ ಇರುತ್ತೆ ನನಗಂತೂ. ಸೊ ಇನ್ನು ಉಪ್ಪಿನ ಜಾಡಿಗಳೆಲ್ಲ ಸ್ವಲ್ಪ ಗಲೀಜಾಗಿತ್ತು. ಸೊ ಹಂಗಾಗಿ ಇನ್ನು ಉಪ್ಪು ಹಾಕ್ಕೊಳ್ಳೋದಕ್ಕೆಲ್ಲ ಬೇಕಲ್ವ, ಅದಕ್ಕೆಲ್ಲ ಫಿಲ್ ಮಾಡಿಕೊಂಡು ವಾಶ್ ಮಾಡೋದಕ್ಕೆ ಹಾಕಿದೆ. ಇನ್ನು ಬನ್ನಿ ಕೆಲವೊಂದು ಎಕ್ಸಸೈಸ್ಗಳನ್ನ ನೆನ್ನೆ ಮಾಡಿದಂಥ ಎಕ್ಸಸೈಸ್, ಯಾಕೆಂದರೆ ನಾನು ಗುರುವಾರ ಎಕ್ಸಸೈಸ್ ಮಾಡಿಲ್ಲ, ಸ್ಕಿಪ್ ಮಾಡಿದ್ದೆ. ಸೊ ಅದನ್ನೇ ನಾನು ನಿಮಗೆ ಶೇರ್ ಮಾಡ್ತಾ ಇದ್ದೀನಿ ಇವಾಗ. ಸೊ ನನ್ನ ಎಕ್ಸಸೈಸ್ ಶುರುವಾಗೋದು, ನನ್ನ ವಾರ್ಮಪ್ ಅಂತ ತೊಗೊಳ್ಳೋದೆ ನಾನು ಸ್ಕಿಪ್ಪಿಂಗಿಂದ. ಸೊ ಇವಾಗ ಸ್ಕಿಪ್ಪಿಂಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇನ್ನು 300 ಸ್ಕಿಪ್ಪಿಂಗು ಟೈಮ್ ಇದ್ದರೆ ಒಂದು 400 ಸ್ಕಿಪ್ಪಿಂಗ್ ತೊಗೋತೀನಿ, ಅಥವಾ 300 ಸ್ಕಿಪ್ಪಿಂಗ್ ತೊಗೋತೀನಿ. ಇದಾದ ನಂತರ ಕೆಲವೊಂದು ಎಕ್ಸಸೈಸ್ಗಳು ಮುಂಚೆನೇ ಮುಗಿಸಿದ್ದೀನಿ, ನಂತರ ನಾನು ನಿಮಗೆ ತೋರಿಸ್ತಾ ಇರೋ ಅಂಥದ್ದು. ಸೊ ಸ್ಕಿಪ್ಪಿಂಗ್ನ ಮಿಸ್ ಮಾಡಬೇಡಿ. ಸೊ ಎಷ್ಟೇ ದಪ್ಪ ಇದ್ರೂ ಕೂಡ ಒಂದು 50, 70, 100ರಿಂದ ಸ್ಟಾರ್ಟ್ ಮಾಡಿ. ಸೊ ನಂತರ ನೀವು ಅಭ್ಯಾಸ ಮಾಡ್ತಾ 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 ನಿಮಗೇ ಅಭ್ಯಾಸ ಆಗೋಗುತ್ತೆ. ಸೊ ಇವಾಗ ಎಕ್ಸಸೈಸ್ನ ಸ್ಟಾರ್ಟ್ ಮಾಡೋಣ. ಇವತ್ತು ಕೂಡ ನಾನು ನಿಮಗೆ ಹೊಟ್ಟೆ ಕರಗೋದಕ್ಕೆ ಅಂತ ಕೆಲವೊಂದು ಎಕ್ಸಸೈಸ್ಗಳನ್ನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇದೆಲ್ಲ ನಾನು ನಿಮಗೆ ನೆಕ್ಸ್ಟ್ ಬ್ಲಾಗ್ಗಳಲ್ಲಿ ಡೈಲಿ ಒಂದೊಂದು ಎಕ್ಸಸೈಸ್ಗಳನ್ನ ತೋರಿಸ್ತಾ ಹೋಗ್ತೀನಿ. ಇವಾಗ ಸ್ಟಾರ್ಟ್ ಮಾಡೋಣ. ಆಲ್ರೆಡಿ ನಂದು 3/4 ಗಂಟೆ ಅಥವಾ 1 ಅವರ್ ಎಕ್ಸಸೈಸ್ ಆಗೋಗ್ಬಿಟ್ಟಿದೆ. ಸೊ ನಿಮಗೋಸ್ಕರ ತುಂಬ ಸುಸ್ತಾಗ್ತಾ ಇದೆ, ಆದರೂ ಕೂಡ ನಿಮಗೋಸ್ಕರ ಕೆಲವೊಂದಷ್ಟು ಎಕ್ಸಸೈಸ್ಗಳನ್ನ ತೋರಿಸ್ತಾ ಇದ್ದೀನಿ. ನೋಡಿ, ಈ ಎಕ್ಸಸೈಸು ನೀವು ಫುಲ್ಲು ಬಗ್ಗಬೇಕು, ನಮ್ಮ ಕಾಲುಗಳ ಸಂದಿ ನಮ್ಮ ತಲೆ ಹೋಗಬೇಕು, ಆ ರೀತಿಯಾಗಿ ಬಗ್ಗಿ ಈ ಥರ ಒಂದು 50 ಬಾರಿ ಈ ರೀತಿ ಮಾಡಿ. ಸೊ ಡೈಲಿ ಪ್ರಾಕ್ಟೀಸ್ ಮಾಡಿ. ಒಂದು 50 ಬಾರಿ ಹಿಂಭಾಗಕ್ಕೂ ಹಿಂಗೆ ತಲೆ ಎತ್ತಿದಾಗ ಬಗ್ಗಬೇಕು, ಮುಂಭಾಗಕ್ಕೂ ಕೂಡ ಸಂಪೂರ್ಣವಾಗಿ ಬಗ್ಗಬೇಕು. ಸೊ ಈ ಥರ ಒಂದು 50 ಮಾಡಿ. 50 ಮಾಡೋಕ್ಕಾಗಲ್ಲ ಅಂದರೆ ಪರವಾಗಿಲ್ಲ, 20, 30ರಿಂದ ಸ್ಟಾರ್ಟ್ ಮಾಡಿ ಬಿಗಿನರ್ಸ್ ಆದರೆ. ಸೊ ನೋಡಿ, ಇದು ಕೂಡ ನಿಮಗೆ ಸೈಡ್ ಫ್ಯಾಟ್ ಕರಗೋದಕ್ಕೆ ಅಥವಾ ಹೊಟ್ಟೆ ಕರಗಲಿಕ್ಕೆ ಅಥವಾ ನಿಮ್ಮ ಕಾಲುಗಳು ಕರಗಲಿಕ್ಕೆ ಎಲ್ಲದಕ್ಕೂ ಹೆಲ್ಪ್ ಆಗುತ್ತೆ. ಇನ್ನು ಸೈಡ್ ಫ್ಯಾಟ್ ಬರ್ನ್ ಆಗೋದಕ್ಕೆ ನಾನು ಮುಂದಿನ ಬ್ಲಾಗ್ಗಳಲ್ಲಿ ಅಥವಾ ಬ್ಲಾಗ್ಗಳನ್ನ ನೋಡ್ತಾ ಇರಿ. ಪ್ರತಿ ಬ್ಲಾಗ್ಗಳಲ್ಲೂ ಒಂದೊಂದು ದಿವಸ ಸ್ಕಿಪ್ ಆಗ್ಬೋದು, ಪ್ರತಿ ಬ್ಲಾಗ್ಗಳಲ್ಲೂ ಕೂಡ ನಾನು ನಿಮಗೆ ಕೆಲವೊಂದು ಎಕ್ಸಸೈಸ್ಗಳನ್ನ ತೋರಿಸ್ತಾ ಹೋಗ್ತೀನಿ. ಇದು 4ನೇ ಎಕ್ಸಸೈಸು ಇವಾಗ ತೋರಿಸ್ತಾ ಇರೋಂಥದ್ದು. ಫಾಸ್ಟಾಗಿ ನಿಮಗೆ ಜಂಪ್ ಮಾಡಲಿಕ್ಕಾಗತ್ತೆ ಅಂತ ಅಂದರೆ ಪರವಾಗಿಲ್ಲ ಮಾಡಿ, ಇಲ್ಲ ಬಿಗಿನರ್ಸ್ ಅಂದರೆ ಈ ರೀತಿಯಾಗಿ ಸ್ವಲ್ಪ ಕಾಲು ಅಗಲ ಇಟ್ಕೊಂಡು ಈ ರೀತಿಯಾಗಿ ನಿಮ್ಮ ಕಾಲುಗಳು ಹಿಪ್ಸಿಗೆ ಟಚ್ ಆಗಬೇಕು, ಆದಷ್ಟು ಟ್ರೈ ಮಾಡಿ. ಸೊ ಮಾಡ್ತಾ ಮಾಡ್ತಾ ನಿಮಗೆ ಅಭ್ಯಾಸ ಆಗುತ್ತೆ. ಇದು ಕೂಡ 50, 100 ಟೈಮ್ ಮಾಡಿ. ಸೊ ಇದು ಒಂದು ಎಕ್ಸಸೈಸು, ಇದು ಕೂಡ 5ನೇ ಎಕ್ಸಸೈಸ್. ಸೊ ಇದು ಕೂಡ ನಿಮಗೆ ಕಾಲು, ಹೊಟ್ಟೆ ಎಲ್ಲನೂ ಕರಗೋದಕ್ಕೆ ಹೆಲ್ಪ್ ಆಗುತ್ತೆ. ಹಿಪ್ಸು ಕೂಡ ಫ್ಯಾಟ್ ಬರ್ನ್ ಆಗೋದಕ್ಕೆ ಹಿಪ್ಸಲ್ಲೂ ಕೂಡ ಹೆಲ್ಪ್ ಆಗುತ್ತೆ. ಸೊ ಇದು ಒಂದು ಎಕ್ಸಸೈಸು, ಇದು ಕೂಡ ನಿಮಗೆ ಹೊಟ್ಟೆ ಕರಗಲಿಕ್ಕೆ ಹೆಲ್ಪ್ ಆಗುತ್ತೆ. ಒಂದು ಸೈಡು 20 ಬಾರಿ, ಇನ್ನೊಂದು ಸೈಡು 20 ಬಾರಿ. ಸೊ ನಾನು ಎಲ್ಲ ಎಕ್ಸಸೈಸ್ಗಳ್ನೂ ನಾನು ಮಿಕ್ಸ್ ಮಾಡಿ ಮಾಡ್ಕೊಳ್ಳೋದ್ರಿಂದ ನಾನು 20 ಟೈಮ್ 30 ಟೈಮ್ ಮಾಡ್ತೀನಿ. ಬಟ್ ನೀವು ನಾನು ತೋರಿಸಿದ್ದೇ ಮಾಡ್ತಾಯಿದ್ದೀನಿ ಅಂತ ಅಂದರೆ 3 ಸಿಟ್ಟಿಂಗ್ ಅನ್ನು ಮಾಡಿ, ಅಂದರೆ 20, 20, 20 ಈ ಥರ 20 ಈ ಸೈಡು 20 ಆ ಸೈಡು ಗ್ಯಾಪ್ ತೊಗೊಳ್ಳಿ, ಮತ್ತು 20 ಈ ಸೈಡು ಮತ್ತು 20 ಈ ಸೈಡು ಗ್ಯಾಪ್ ತೊಗೊಳ್ಳಿ. ಈ ಥರ 3 ಸಿಟ್ಟಿಂಗ್ ಮಾಡ್ಕೊಳ್ಳಿ. ಸೊ ಇದು ಕೂಡ ನಿಮಗೆ ಹಿಪ್ಸು, ಕಾಲು, ಹೊಟ್ಟೆ ಎಲ್ಲ ಕರ್ಗೋದಕ್ಕೂ ಕೂಡ ಹೆಲ್ಪ್ ಆಗುತ್ತೆ. ಇದು ಕೂಡ 20, 20 ಗ್ಯಾಪ್ ತೊಗೊಂಡು ಒಂದು 2 ಸಿಟ್ಟಿಂಗ್ ಮಾಡ್ಕೊಳ್ಳಿ. ಸೊ ಇದು ಸೈಡ್ ಕ್ರಂಚ್ ಅಂತ ಕರೀತಾರೆ. ಸೊ ಇದು ಕೂಡ ನಿಮಗೆ 20, 20 ಟೈಮ್ 2 ಸಿಟ್ಟಿಂಗ್ ಮಾಡ್ಕೊಳ್ಳಿ. ಸೊ ತುಂಬ ಸುಸ್ತಾಗುತ್ತೆ, ಬಟ್ ಸುಸ್ತಾದಾಗ ಸ್ವಲ್ಪ ರೆಸ್ಟ್ ತೊಗೊಂಡು ಅಥವಾ ನೀರನ್ನು ತೊಗೊಂಡು. ಇನ್ನು ಬೆಳಗಿನ ತಿಂಡಿ ಹೇಗಿರುತ್ತೆ ಅಂತಂದರೆ ನೋಡಿ,
ಈ ರೀತಿಯಾಗಿರುತ್ತೆ. ಸೊ ಏನು ಗೊತ್ತಾ, ಇದೆಲ್ಲ ತೊಗೊಂಡಾಗ ನಿಮ್ಗೆ ಹೊಟ್ಟೆ ಫುಲ್ ಆಗಿಬಿಡುತ್ತೆ. ಇದು ಕಂಪ್ಲೀಟ್ ಮಾಡಲಿಕ್ಕಾಗಲ್ಲ ನಿಮಗೆ. ಸೊ ಏನು ಗೊತ್ತಾ, ತಟ್ಟೆನಲ್ಲಿ ಬೆಳಗ್ಗೆ ಹೊತ್ತು ಸೌತೆಕಾಯಿ, ಕ್ಯಾರೆಟು ಈ ಥರ ನಾನು ವೀಟ್ ಬ್ರೆಡ್ ಇಟ್ಕೊಂಡಿದ್ದೀನಿ, ಒಂದು ರೋಸ್ಟ್ ಮಾಡ್ಕೊಂಡಿದ್ದೀನಿ. ಅದಕ್ಕೆ ಬೇಕಾದ್ರೆ ನೀವು ಚೀಸ್ ಕೂಡ ಉಪಯೋಗಿಸ್ಬೋದು, ಎಗ್ ಉಪಯೋಗಿಸ್ಬೋದು. ಇನ್ನು ಒಂದು ಅರ್ಧ ಚಪಾತಿ ಇಟ್ಕೊಂಡಿದ್ದೀನಿ, ಒಂದಷ್ಟು ಪಲ್ಯ, ಸೀಬೆಹಣ್ಣು ಅಥವಾ ಯಾವುದಾದ್ರೂ ಆಯಿತು, ಆಪಲ್ಲು, ಸೀಬೆಹಣ್ಣು, ಪೈನಾಪಲ್ಲು ಇದೆಲ್ಲ ಬೆಳಗ್ಗೆ ಹೊತ್ತು ತೊಗೊಳೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ನಿಮಗೆ ಹೊಟ್ಟೆ ಕರಗಲಿಕ್ಕೆ ಅಂತ. ಸೊ ಎಲ್ಲ ಮುಗಿಸ್ಕೊಂಡು ಇವಾಗ ಪೂಜೆಗೆ ಬಂದಿದ್ದೀನಿ. ಸ್ನಾನ ಎಲ್ಲ ಆಯಿತು. ಸೊ ಒಂದು ವಿಶೇಷವಾದ ಪೂಜೆ ಮಾಡೋಣ ಅಂತ ಇವತ್ತು. ಸಂಕಲ್ಪ ಅಂತಲೇ ಏನಿಲ್ಲ, ನನಗೆ ಯಾವಾಗ ಏನು ಮಾಡಬೇಕು, ಸೇವೆ ಮಾಡಬೇಕು ಅಂತ ಅನ್ನಿಸ್ತಿರುತ್ತೋ ಆವಾಗ ರಾಯರ ಪೂಜೆನ ಮಾಡ್ತಾ ಹೋಗ್ತೀನಿ ಅಷ್ಟೇ. ನಿಮಗೆ ಏನಾದರೂ ಆಸೆಗಳು ಈಡೇರಬೇಕು ಆಸೆಗಳಿದ್ದರೆ ಸೊ ರಾಯರಿಗೆ ಕೊಬ್ಬರಿ ಎಣ್ಣೆ ದೀಪನ ಹಚ್ಚೋದ್ರಿಂದ ತುಂಬ ಒಳ್ಳೆಯದಾಗತ್ತೆ, ಆ ಒಂದು ಬಯಕೆ ಈಡೇರುತ್ತೆ ಅಂತ ಹೇಳ್ತಾರೆ. ನಾನಿವತ್ತು ಮಾಡ್ತಾ ಇದ್ದೀನಿ. ಸೊ ಇವತ್ತು ವಿಶೇಷವಾಗಿ ಏನು ಅಂತಂದರೆ ಇವತ್ತು ರಾಯರ ಒಂದು ಪಟ್ಟಾಭಿಷೇಕದ ದಿನ. ಇವತ್ತು ರಾಯರು ಸಂಸಾರ ಅನ್ನೋ ಒಂದು ಗೋಜಿಂದ ಒಂದು ಗುರುಗಳಾಗಿ ಪಟ್ಟಾಭಿಷೇಕಕ್ಕೆ ಬಂದಿದ್ದಂಥ ದಿನ. ಇವತ್ತು ಕೂಡ ತುಂಬ ವಿಶೇಷವಾದ ದಿನ ಅಂತಲೇ ಹೇಳ್ಬೋದು. ಆದರೆ ರಾಯರು ಎಲ್ರಿಗೂ ಒಂದು ಖುಷಿ ಇತ್ತು, ರಾಯರು ಪಟ್ಟಾಭಿಷೇಕಕ್ಕೆ ಹೋಗ್ತಾ ಇದ್ದಾರೆ ಅಂತ. ಸೊ ಒಬ್ಬರಿಗೆ ತುಂಬ ಬಹಳ ನೋವಾಗಿದ್ದು ದಿನ ಅಂತಲೂ ಹೇಳ್ಬೋದು, ಅದು ರಾಯರ ಹೆಂಡತಿಗೆ. ಸೊ ನೀವು ಎಲ್ಲರೂ ಕೂಡ ರಾಯರನ್ನ ಎಷ್ಟು ಭಕ್ತಿಯಿಂದ ಪೂಜಿಸ್ತೀವಿ, ಪ್ರೀತಿಸ್ತೀವಿ, ಆರಾಧಿಸ್ತೀವಿ. ನಮ್ಮ ಮನೆಯ ಸದಸ್ಯರು ಅಲ್ಲಿ ರಾಯರು ಕೂಡ ಒಬ್ಬರು ಅಂತ ಎಲ್ಲ ರಾಯರು ಎಷ್ಟೋ ಜನ ಭಕ್ತರು ಅಂದ್ಕೊಂಡ್ಬಿಟ್ಟಿರ್ತೀವಿ. ಸೊ ಅದರಲ್ಲಿ ತುಂಬ ನೋವಾಗಿದ್ದು ಅಂತಂದರೆ ಅದು ರಾಯರ ಹೆಂಡತಿಗೆ. ಸೊ ಏನು ಮಾಡೋಕ್ಕಾಗಲ್ಲ, ಏಕೆ ಅಂತಂದರೆ ನಮಗೆ ನಿಮಗೇನೆ ರಾಯರ ಒಂದು ದಿವಸ ರಾಯರ ಮಠಕ್ಕೆ ಹೋಗಲಿಲ್ಲ ಅಂದರೆ ಇವತ್ತು ಹೋಗೋಣ ಅಂದ್ಕೊಂಡಿದ್ವಿ, ಹೋಗೋಕ್ಕಾಗಲಿಲ್ಲ ಅಂತ ಅಂದ್ಕೊಳ್ತೀವಿ ನೋಡಿ. ಅವಾಗ ನಮ್ಗೆ ಎಷ್ಟು ನೋವಾಗ್ತಿರುತ್ತೆ, ಇಲ್ಲ ರಾಯರ ಮಠಕ್ಕೆ ಹೋಗ್ಬೇಕಾಗಿತ್ತು ಇವತ್ತು. ಸೊ ಅಷ್ಟೊಂದು ಪ್ರೀತಿ ಇಟ್ಕೊಂಡಿರೋ ನಾವು ಇನ್ನು ರಾಯರ ಜೊತೆ ಇದ್ದಂತಹ ಸಂಸಾರ ಮಾಡಿದಂತಹ ಹೆಂಡತಿಗೆ ಅವರು ಪಟ್ಟಾಭಿಷೇಕಕ್ಕೆ ಹೋಗ್ತಾ ಇದ್ದಾರೆ ಅಂದರೆ ಎಷ್ಟೆಲ್ಲ ನೋವಾಗಿರುತ್ತಲ್ವ ಸ್ನೇಹಿತರೆ. ಸೊ ಇವತ್ತು ರಾಯರ ಪಟ್ಟಾಭಿಷೇಕದ ದಿನ, ಒಂದು ವಿಶೇಷವಾದ ದಿನ ಅಂತಲೇ ಹೇಳ್ಬೋದು. ಸೊ ಅದಕ್ಕೋಸ್ಕರ ನಾನು ಕೂಡ ರಾಯರಿಗೆ ಇವತ್ತು ಕೊಬ್ಬರಿ ಎಣ್ಣೆ ದೀಪದ ಒಂದು ಸಂಕಲ್ಪ ಮಾಡೋಣ ಅಂತ ಬಂದಿದ್ದೀನಿ. ಇನ್ನು ಈ ಕೊಬ್ಬರಿ ಎಣ್ಣೆ ಬಗ್ಗೆ ಹೇಳ್ಬಿಡ್ತೀನಿ. ಈ ಕೊಬ್ಬರಿ ಎಣ್ಣೆ ಹೇಳ್ತೀನಿ ಅಂತ ಹೇಳಿದೆ, ಇದು ನಮ್ಮ ಫ್ರೆಂಡ್ ಅವ್ರ ಶಾಪಲ್ಲಿ ತಂದಿದ್ದು ಪ್ಯೂರ್ ಕೊಬ್ಬರಿ ಎಣ್ಣೆ. ರೇಟ್ ಸ್ವಲ್ಪ ಕಾಸ್ಟ್ಲಿ ಇರುತ್ತೆ, ಯಾಕೆಂದರೆ ಪ್ಯೂರಾಗಿರುತ್ತೆ, ಯಾವುದನ್ನು ಮಿಕ್ಸ್ ಮಾಡಿರೋದಿಲ್ಲ. ಪ್ಯೂರಾಗಿ ಅವರೇ ರುಬ್ಬಿ ರೆಡಿ ಮಾಡಿ ತಂದಿರ್ತಾರೆ. ಅಂದರೆ ತಂದಿರೋದಲ್ಲ, ಅಲ್ಲೇ ರೆಡಿ ಮಾಡಿರ್ತಾರೆ ಅವರು ಒಂದು ಶಾಪಲ್ಲೇ. ಒಂದು ಹಳೆಯ ವಿಡಿಯೋದಲ್ಲಿ ನಾನು ಅವ್ರದ್ದೊಂದು ಶಾಪ್ ತೋರಿಸಿದ್ದೀನಿ. ಸೊ ಈ ಥರ ಪ್ಯೂರ್ ಆಗಿರೋ ಕೊಬ್ಬರಿ ಎಣ್ಣೆ ಬೇಕು ಪೂಜೆಗೆ ಅಥವಾ ಬಳಸಲಿಕ್ಕೆ ಅಥವಾ ಡಯಟ್ಗೆ ಏನಕ್ಕೆ ಆಗಲಿ, ಈ ಥರ ಪ್ಯೂರ್ ಆಗಿರೋ ಕೊಬ್ಬರಿ ಎಣ್ಣೆ ಬೇಕು ಅಂತಂದರೆ ಅವರು ಶಾಪಿಗೆ ವಿಸಿಟ್ ಮಾಡ್ಬೋದು. ಅಲ್ಲೇ ಮರದ ಗಾಣದಲ್ಲಿ ರುಬ್ಬಿ ರೆಡಿ ಮಾಡಿ ಇಟ್ಟಿರ್ತಾರೆ ಕೊಬ್ಬರಿ ಎಣ್ಣೆ, ಕಡಲೆಕಾಯಿ ಎಣ್ಣೆ ಎಲ್ಲನೂ ತುಂಬ ಚೆನ್ನಾಗಿರುತ್ತೆ. ನಾನಿವತ್ತು ರಾಯರ ಪೂಜೆಗೋಸ್ಕರ ಅವ್ರ ಶಾಪಿಂದ ಇವತ್ತು ಕೊಬ್ಬರಿ ಎಣ್ಣೆ ತರಿಸಿದ್ದೀನಿ. ಇದೇ ಎಣ್ಣೆಯಿಂದ ಇವತ್ತು ರಾಯರ ಸಂಕಲ್ಪನ ಶುರು ಮಾಡೋಣ. ನಿಮ್ಗೆ ಯಾರಿಗಾದ್ರೂ ಬೇಕು ಅಂತ ಅಂದರೆ ಸೊ ನೀವು GHS ಅಂತ ಒಂದು ಇದು ಲ್ಯಾಬ್ ಇದೆ, ಆ ಲ್ಯಾಬ್ ಪಕ್ಕದಲ್ಲೇ ಇವ್ರದ್ದು ಒಂದು ಶಾಪ್ ಬರೋದು. ಸೊ ಬೇಕಿದ್ರೆ ನೀವು ಅಲ್ಲಿ ಹೋಗಿ ತೊಗೊಂಡ್ಬರ್ಬೋದು, ಎಲ್ಲ ರೀತಿ ಎಣ್ಣೆನೂ ಕೂಡ ಸಿಗುತ್ತೆ. ಸೊ ಇವಾಗ ರಾಯರ ಪೂಜೆಗೆ ಈ ಥರ ಪ್ಲೇಟು ಎಲ್ಲ ತೊಳೆದು ಇಟ್ಕೊಂಡಿದ್ದೀನಿ. ಸೊ ಪ್ಲೇಟ್ ಮೇಲೆ ತಾಮ್ರದ ಹಿತ್ತಾಳೆ ಯಾವುದಕ್ಕೂ ಒಂದು ಮಣ್ಣಿನ ದೀಪ ಬೇಕು. ಒಂದು ಮಣ್ಣಿನ ದೀಪಕ್ಕೆ ಸ್ವಲ್ಪ ಅರಿಶಿನ ಹಚ್ಕೊಳ್ಳಿ. ಅರಿಶಿನ ಹಚ್ಕೊಂಡು ರಾಯರ ಅಕ್ಷತೆ ಇದ್ದರೆ ಅದರೊಳಗಡೆ ಸಂಕಲ್ಪ ಮಾಡಿ ಹಾಕ್ಕೊಳ್ಳಿ. ಇಲ್ಲ ರಾಯರ ಅಕ್ಷತೆ ಇಲ್ಲ ಅಂದರೆ ಮನೆಯಲ್ಲೇ ರೆಡಿ ಮಾಡ್ಕೊಂಡಿರ್ತೀರಲ್ಲ ಅಕ್ಷತೆ, ಅದಾದರೂ ಆಯಿತು. 3 ವಾರ 5 ವಾರ ಈ ಥರ 9 ವಾರ ಎಷ್ಟು ವಾರ ಬೇಕಾದರೂ ಮಾಡ್ಬೋದು. ಸೊ ಕೆಲವ್ರಿಗೆ ಅವ್ರು ಅಂದ್ಕೊಂಡಿದ್ದು ಸಂಕಲ್ಪ ಈಡೇರುತ್ತೆ, ಕೆಲವ್ರಿಗೆ ಈಡೇರ್ದಲೇನೂ ಇರ್ಬೋದು. ಯಾಕೆಂದರೆ ನಮ್ಗೆ ಯಾವಾಗ ರಾಯರು ಏನು ಕೊಡಬೇಕು ಅಂತ ಅವರು ಅಂದ್ಕೊಂಡಿರ್ತಾರೋ ನಾವು ಏನೇ ಮಾಡಿದ್ರು ಕೂಡ ಅವ್ರು ಅಂದ್ಕೊಂಡಾಗಲೇ ನಮಗೆ ಕೊಡೋದಕ್ಕೆ ಸಾಧ್ಯ. ಸೊ ಯಾವಾಗ ಏನು ಕೊಡಬೇಕು ಅನ್ನೋದು ರಾಯರಿಗೆ ಗೊತ್ತಿರುತ್ತೆ. ಸೊ ನಮ್ಮ ಸಮಾಧಾನಕ್ಕೋಸ್ಕರ ನಾವು ಇದನ್ನೆಲ್ಲ ಮಾಡ್ತಾ ಇರ್ತೀವಿ. ಸೊ ನೋಡಿ ಅರಿಶಿನ ಹಚ್ಚಿ ಇಟ್ಕೊಂಡಿದ್ದೀನಿ, ಒಂದು ಪ್ಲೇಟ್ ಇಟ್ಕೊಂಡಿದ್ದೀನಿ. ಇದಕ್ಕೆ ರಾಯರದು ನಿಮಗೆ ನೋಡಿ, ಪ್ರತಿ ವಾರ ಹೋಗಿ ಬಂದಂತಹ
ರಾಯರ ಮಟ್ಟದಿಂದ ಬಂದಾಗ ತಂದು ಶೇಖರಣೆ ಮಾಡಿರುವಂಥ ರಾಯರ ಪ್ರಸಾದ, ರಾಯರ ಮಂತ್ರಾಕ್ಷತೆ ಇದು. ಸೊ ಇದನ್ನು ನಾನು ಮನೆಯಲ್ಲಿ ಇಟ್ಕೊಂಡಿರ್ತೀನಿ. ಸಂಕಷ್ಟ ಬಂದಾಗ ಅಥವಾ ಏನಾದರೂ ತೊಂದರೆ ಆಯಿತು ಅಂದಾಗ ಇದನ್ನು ಬಳಸ್ತೀನಿ. ಒಳ್ಳೆ ಕಾರ್ಯಗಳಿಗೆ ಹೋಗ್ಬೇಕಾದ್ರೆ ಬಳಸ್ತೀನಿ, ಹೊರಗೆ ಹೋಗ್ಬೇಕಾದ್ರೆ ಬಳಸ್ತೀನಿ. ಇದನ್ನು ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಒಂದು ದೀಪ ಇರ್ಬೋದಾ ಅಂತ ಕೇಳ್ತೀರಾ? ದೀಪ ಒಂದೇ ಇರಲಿ, ಬತ್ತಿನ 2 ಹಾಕೊಳ್ಳಿ. ಇದು ಸಂಕಲ್ಪದಿಂದ ಬಹಳಷ್ಟು ಜನಕ್ಕೆ ಒಳ್ಳೆಯದಾಗಿದೆ ಅಂತ ಹೇಳ್ತಾರೆ. ಸೊ ಇವತ್ತು ನಾನು ಮೊದಲೇ ಬಾರಿಗೆ ಮಾಡ್ತಾ ಇರೋದು ತುಪ್ಪದ್ದು ದೀಪದ್ದು ಸಂಕಲ್ಪ ನಾನು ಮಾಡಿದ್ದೀನಿ. ಇದಕ್ಕೆ ಗಂಧ ಇಟ್ಕೊಳ್ಳೋಣ. ಇನ್ನು ರಾಯರ ವಿಗ್ರಹಕ್ಕೂ ಅಷ್ಟೇ, ವಿಗ್ರಹ, ಫೋಟೋ ಎಲ್ಲದಕ್ಕೂ ಕೂಡ ನಾನು ಗಂಧ ಅಷ್ಟೇ ಇಟ್ಕೊತೀನಿ. ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಓಂ ಪೂಜ್ಯಾಯ ರಾಘವೇಂದ್ರಾಯ ದೇವಕೀ ನಂದನಾಯ ನಮಃ. ಹಯಗ್ರೀವ ಸ್ವಾಮಿ ನಮಃ. ತುಳಸಿ ತರಿಸಿದ್ದೀನಿ, ತುಳಸಿನೂ ಕೂಡ ಹಾಕ್ಕೋಬೇಕು ರಾಯರಿಗೆ. ಬೇಗ ಇವತ್ತು ವರ್ಕೌಟ್ ಸ್ಕಿಪ್ ಮಾಡಿ ಸ್ವಲ್ಪ ರಾಯರ ಪೂಜೆ ಬೇಗ ಮಾಡ್ಕೊಳ್ಳೋಣ ಅಂತ ಬಂದೆ. ಕರೋಮಿ ತವ ಸಿದ್ಧಸ್ಯ ಬೃಂದಾವನಗತಂಜಲಂ ಶಿರಸಾಧಾರಜಾಮ್ಯತ್ಯ ಸರ್ವತೀರ್ಥಫಲಾಪ್ತರೇ. ಇನ್ನು ನೋಡಿ ಪೂಜೆಗೆಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ. ದೇವ್ರ ಪಾತ್ರೆ ಎಲ್ಲ ತೊಳ್ಕೊಂಡು, ಅಂದರೆ ರಾಯರಿಗೆ ಸಂಬಂಧಪಟ್ಟಿದ್ದಂಥದ್ದೆಲ್ಲ ಪಾತ್ರೆಗಳನ್ನ ವಾಶ್ ಮಾಡಿಕೊಂಡು ಪೂಜೆ ರೆಡಿ ಮಾಡ್ತಾ ಇದ್ದೀನಿ. ಇವಾಗ ಕೊಬ್ಬರಿ ಎಣ್ಣೆ ದೀಪದ ಸಂಕಲ್ಪ ಅಂತ ಹೇಳಿದೆ ಅಲ್ವಾ. ಇವಾಗ ಕೊಬ್ಬರಿ ಎಣ್ಣೆ ಹಾಕೋತಾ ಇದ್ದೀನಿ. ಎಲ್ಲ ರೆಡಿ ಮಾಡಿಕೊಂಡು ಇನ್ನು ನೈವೇದ್ಯಕ್ಕೆ ಬಾಳೆಹಣ್ಣು, ದಾಳಿಂಬೆ ಹಣ್ಣು, ಒಂದು ಆಪಲ್ಲು ಇದನ್ನಿಟ್ಟಿದ್ದೀನಿ. ಸೊ ಏನಿರುತ್ತೆ ಅದು ಇಡ್ತೀನಿ. ಹಣ್ಣು, ಇನ್ನು ಏಕಾದಶಿ ಆದರೆ ಏನೂ ಇಡೋದಿಲ್ಲ, 1 ಗ್ಲಾಸ್ ನೀರು ಇಟ್ಬಿಟ್ಟು ಪೂಜೆ ಮಾಡ್ತೀನಿ. ಏಕಾದಶಿ ದಿವಸ ರಾಯರು ಏನನ್ನೂ ಸ್ವೀಕರಿಸೋದಿಲ್ಲ, ಹಾಗಾಗಿ ಏನನ್ನೂ ನೈವೇದ್ಯ ಏಕಾದಶಿ ದಿವಸ ಇಡಬಾರ್ದು. ಸೊ ಇವತ್ತು ಹಾಲಿದ್ರೆ ಹಾಲು ಇಡ್ತೀನಿ, ಹಸಿ ಹಾಲು, ಅಥವಾ ಹಣ್ಣಿದ್ರೆ ಹಣ್ಣು, ಡ್ರೈ ಫ್ರೂಟ್ಸ್ ಇದ್ದರೆ ಡ್ರೈ ಫ್ರೂಟ್ಸ್, ಏನಾಗುತ್ತೆ ಅದು. ಸೊ ಇವಾಗೆಲ್ಲ ರೆಡಿ ಮಾಡಿಕೊಂಡು ದೀಪ ಹಚ್ಚಿ ಸಂಕಲ್ಪ ಮಾಡಿ ದೀಪ ಹಚ್ಚಿ, ಮನೆ ದೇವ್ರಿಗೂ ದೀಪ ಹಚ್ಚಿ, ಇದು ಸೈಡಲ್ಲಿ ನೋಡ್ತಾ ಇದ್ದಾರೆ 2 ದೀಪ, ಅದು ಡೈಲಿ ಬೆಳಗ್ಗೆ ಸಾಯಂಕಾಲ ಹಚ್ತೀನಿ. ಇವಾಗ ಪ್ರಾರ್ಥನೆ ಮಾಡಿಕೊಂಡು ರಾಯರನ್ನ, ಸೊ ಏನು ಅಂತಂದರೆ ನನಗೆಲ್ಲನೂ ಒಳ್ಳೆಯದಾಗಬೇಕು. ಸೊ ಮನೆಯಲ್ಲಿ ಸೊ ಇದೇ ಸಂಕಲ್ಪ ಅಂತ ಏನಿಲ್ಲ, ನನಗೆ ಯಾವಾಗ ರಾಯರಿಗೆ ಏನಾದರೂ ಒಂದು ಮಾಡಬೇಕು ಅಂತ ಅನಿಸಿದ್ರೆ ನನಗದು ಮಾಡಿಬಿಡ್ಬೇಕು. ಸೊ ಹಂಗಾಗಿ ರಾಯರ ಸೇವೆ ಪ್ರತಿದಿನ ಇರುತ್ತೆ, ಪ್ರತಿದಿನ ಮಾಡ್ತಾನೇ ಇರ್ತೀನಿ. ಇವಾಗ ಪ್ರಾರ್ಥನೆ ಮಾಡ್ಕೊತ ಈಗ ಊದಿನ ಕಡೆ ಬೆಳಗ್ತಾ ಇದ್ದೀನಿ. ಸೊ ನೀವು ಕೂಡ ರಾಯರನ್ನ ನಂಬಿ ಒಂದಲ್ಲ ಒಂದು ದಿವಸ ಖಂಡಿತ ನಮ್ಮ ಜೀವನದಲ್ಲಿ ಒಳ್ಳೆಯದಾಗೇ ಆಗುತ್ತೆ ಅಂತ ಹೇಳ್ತೀನಿ. ಸೊ ಎಲ್ಲರೂ ಹೇಳ್ದಾಗೆ ಖಂಡಿತ ರಾಯರಿದ್ದಾರೆ. ನೀವು ಹೇಗೆ ನಂಬ್ತೀರೋ ರಾಯರನ್ನ, ಆ ರೀತಿಯಾಗಿ ನಿಮಗೆ ನಂಬಿಕೆ ಬರ್ತಾ ಹೋಗುತ್ತೆ. ಯಾಕೆ ಅಂತಂದರೆ ಸೊ ಕಷ್ಟಗಳು ಅನ್ನೋದು ಬಂದೇ ಬರುತ್ತೆ. ರಾಯರ ಪೂಜೆ ಸ್ಟಾರ್ಟ್ ಮಾಡಿದವ್ರಿಗೆ ಕಷ್ಟಗಳು ಪ್ರಾರಂಭಕ್ಕಿಂತ ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತಂತೆ ರಾಯರ ಪೂಜೆ ಮಾಡಬೇಕಾದ್ರೆ. ಯಾಕೆ ಅಂತ ಅಂದರೆ ಈ ನೆಗೆಟಿವ್ ಎನರ್ಜಿ ಏನಿರುತ್ತೆ, ರಾಯರು ಪೂಜೆ ಮಾಡೋದನ್ನು ತಪ್ಪಿಸ್ಬೇಕು ಅನ್ನೋ ಕಾರಣಕ್ಕೆ ನೆಗೆಟಿವ್ ಎನರ್ಜಿ ಸೊ ಕಷ್ಟಗಳನ್ನ ಜಾಸ್ತಿ ಕೊಡ್ತಾ ಹೋಗುತ್ತಂತೆ ರಾಯರ ಪೂಜೆ ಮಾಡಬೇಕಾದ್ರೆ. ಸೊ ಹಾಗಾಗಿ ಎಷ್ಟೇ ಕಷ್ಟ ಬಂದರೂ ಕೂಡ ರಾಯರ ಪೂಜೆ ಸ್ಟಾರ್ಟ್ ಮಾಡಿದ ಮೇಲೆ ಖಂಡಿತ ಬಿಡಬೇಡಿ, ಯಾವುದೇ ಕಷ್ಟ ಬರಲಿ. ಸೊ ರಾಯರ ಪೂಜೆ ಮಾಡ್ತಾ ಹೋಗಿ, ನೀವು ಖಂಡಿತ ನಿಮ್ಗೆ ಒಳ್ಳೆಯದಾಗುತ್ತೆ. ಸೊ ನಾನಂತೂ ಒಳ್ಳೆಯದಾಗಲಿ ಬಿಡಲಿ, ರಾಯರ ಸೇವೆ ಅಂತೂ ಖಂಡಿತ ಮಾಡೇ ಮಾಡ್ತೀನಿ. ಏಕೆಂದರೆ ಅದು ನಾನು ಒಂದು ಸಲ ಅಂದ್ಕೊಂಡ್ಮೇಲೆ ಆಯಿತು. ಸೊ ಪೂಜೆ ಎಲ್ಲ, ಅದರಲ್ಲೂ ಪೂಜೆಗಳಂತೂ ನಿಲ್ಲಿಸೋದೇ ಇಲ್ಲ ನಾನು. ರಾಯರ ಪ್ರಾರ್ಥನೆ ಮಾಡಿ, ಸೊ ಬನ್ನಿ ರಾಯರ ಪೂಜೆ ಹೇಗೆ ಮಾಡಿದ್ದೀನಿ ಅಂತ ತೋರಿಸ್ತೀನಿ. ರಾಯರಿಗೆ ಯಾವತ್ತೂ ರಾಯರು ಆಡಂಬರದ ಪೂಜೆ ಕೇಳೋದಿಲ್ಲಂತೆ. ಒಂದು ಪತ್ರೆ, ತುಳಸಿ ಪತ್ರೆ, ಒಂದು ದಳ, ನೈವೇದ್ಯಕ್ಕೆ ನಿಮ್ಮ ಮನೇಲಿ ಏನಿರುತ್ತೆ ಅದು. ಸೊ ಸಾಮಾನ್ಯವಾಗಿ ತೆಂಗಿನಕಾಯಿ ಹೊಡೆಯೋದಿಲ್ಲಂತೆ ರಾಯರಿಗೆ, ಏಕೆಂದರೆ ಮನೇಲಿ ಏನಾದರೂ ನಾನ್ ವೆಜ್ ಮಾಡಿದ್ರೆ ಬಳಸ್ಬಿಡ್ತಾರೆ ಅನ್ನೋ ಕಾರಣಕ್ಕೆ ಅಂತ ಹೇಳ್ತಾರೆ. ನಂತರ ಸಿಗ್ತೀನಿ ನಾನು ನಿಮಗೆ.
ರಾಯರ ಮಠಕ್ಕೆ ಬಂದೆ. ಫುಲ್ಲು ರಶ್ ಇತ್ತು ಇವತ್ತಂತೂ. 11:15 ಹತ್ತತ್ರ ಮನೆಗೆ ಬಂದಾಗ 11:30. ಸೊ ರಾಯರದು ಇಷ್ಟೇ ನಾನು ದರ್ಶನದ್ದು ಫೋಟೋ ತೊಗೊಳಕ್ಕಾಗಿದೆ, ಏಕೆಂದರೆ ತುಂಬ ರಶ್ ಇತ್ತು. ಹಾಗಾಗಿ ಪೂರ್ತಿ ತೊಗೊಳಕ್ಕಾಗಲಿಲ್ಲ. ಇದಾದಮೇಲೆ ನಾನು ರಾಯರ ಪ್ರದಕ್ಷಿಣೆ ಹಾಕಿ ಸ್ವಲ್ಪ ಹೊತ್ತು ಕೂತ್ಕೊಂಡು ಅಲ್ಲೂ ಕೂಡ ರಾಯರನ್ನ ಪ್ರಾರ್ಥನೆ ಮಾಡಿ ನಂತರ ನಾನು ಬರ್ತಾ ಇದ್ದೀನಿ. ಸೊ ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದೇ ಕೋಟೆ ಬೀದಿ. ಈ ಸೈಡಲ್ಲಿ ಬ್ಯಾಟರಾಯ ಸ್ವಾಮಿ ದೇವಸ್ಥಾನ, ಇಲ್ಲಿ ಪಕ್ಕದಲ್ಲೇ ಅಲ್ಲಿ ರಾಯರ ಮಠ. ಸೊ ನಾನು ರಾಯರ ದೇವಸ್ಥಾನ ಯಾವತ್ತು ಓಪನ್ ಆಯಿತೋ ಅವತ್ತಿಂದ ನಾನು ಬರಲಿಕ್ಕೆ ಅಂತ ಶುರು ಮಾಡಿರೋದು. ಇವತ್ತಿನವರೆಗೂ ರಾಯರ ಸನ್ನಿಧಾನಕ್ಕೆ ಬರ್ತಾನೇ ಇದ್ದೀನಿ. ಸೊ ಬಂದಿದ್ದಾಯಿತು. ಇನ್ನು ಫಿಜಿಯೋಥೆರಪಿ ಅವರು ನಾನು ಬಂದ ಮೇಲೆ ಬಂದರು, ಜಸ್ಟ್ ಒಂದು 2 ಸೆಕೆಂಡಿಗೆ ಬಂದರು. ಸೊ ಬಂದಮೇಲೆ ನಾನಿಲ್ಲಿ ಫಿಜಿಯೋಥೆರಪಿ ಮಾಡೋರು ಬಂದಾಗ ನಾನು ಮಾತಾಡ್ಲಿಕ್ಕೆ ಹೋಗಲ್ಲ, ಯಾಕೆಂದರೆ ಅಲ್ಲಿ ಕೌಂಟ್ ಮಾಡ್ಕೊತಾ ಇರ್ತಾರೆ ಅವರು, ಹಂಗಾಗಿ ಡಿಸ್ಟರ್ಬ್ ಆಗುತ್ತೆ ಅನ್ನೋ ಕಾರಣಕ್ಕೆ. ಸೊ ನಾನು ವಿಡಿಯೋ ಮಾಡೋದೆಲ್ಲ ಅವ್ರಿಗೆ ಗೊತ್ತಿರಲ್ಲ ಅಲ್ವಾ, ಹಾಗಾಗಿ ಸೊ ಏನು ಹಿಂಗೆ ಮಾತಾಡ್ತಾರೆ ಅಂತ ಅನ್ಕೋತಾರೆ. ಹಾಗಾಗಿ ಸೊ ನಾನು ಮಾತಾಡ್ಲಿಕ್ಕೆ ಹೋಗಲ್ಲ. ಅವ್ರು ಹೋದ್ಮೇಲೆ ಸ್ಟಾರ್ಟ್ ಮಾಡೋದು. ಫಿಜಿಯೋಥೆರಪಿ ಅವ್ರು ಇರ್ತಾರಲ್ವ, ಮಾತಾಡೋಕ್ಕಾಗಲ್ಲ. ಸೊ ಹಂಗಾಗಿ ಅವ್ರು ಹೋಗ್ಲಿ ಅಂತ ವೆಯ್ಟ್ ಮಾಡ್ತಾ ಇರ್ತೀನಿ. ಮುದ್ದೆ ಮಾಡಿ ಬಿಸಿ ಬಿಸಿ ಊಟ ಮಾಡುವ. ಮಧ್ಯಾಹ್ನದ ಊಟ ಹೆಂಗಿರುತ್ತೆ ಅಂತ ನಿಮಗೆ ಗೊತ್ತು, ರಾಗಿ ಮುದ್ದೆ. ಸೊ ನನ್ನ ರಾಗಿ ಮುದ್ದೆ ಅಂದಿದ ತಕ್ಷಣ ಬರೀ ರಾಗಿ ಮುದ್ದೆ ತಗೊಳ್ಳೋದಲ್ಲ, ಅದ್ರ ಜೊತೆಗೆ ಒಂದಷ್ಟು ಕಾಳುಗಳು, ಸಾಂಬಾರ್ಗೆ ಏನೇನು ಹಾಕಿರ್ತೀವಿ, ತರಕಾರಿ, ಸೊಪ್ಪು, ಒಂದಷ್ಟು ಕಾಳುಗಳು, ಇದೆಲ್ಲ ಅದ್ರ ಜೊತೆ ಸೇರಿಸ್ಕೋಬೇಕು. ಬರೀ ರಾಗಿ ಮುದ್ದೆ ತಿಂದಿದ ತಕ್ಷಣ ಯಾರೂ ಸಣ್ಣ ಆಗಲ್ಲ. ಅದ್ರ ಜೊತೆಗೆ ಇದೆಲ್ಲ ಸೇರಿಸ್ಕೊಂಡ್ರೆ ಸಣ್ಣ ಆಗ್ತಾರೆ. ಮಧ್ಯಾಹ್ನದ ಊಟಕ್ಕೆ ಮೊಟ್ಟೆ ಅಥವಾ ರಾತ್ರಿ ಊಟಕ್ಕೆ ಮೊಟ್ಟೆ, ಎಲ್ಲ ಬ್ಯಾಲೆನ್ಸನ್ನ ಫಾಲೋ ಮಾಡಬೇಕು. ಸೊ ನಮ್ಮ ತಟ್ಟೆಯಲ್ಲಿ ಏನೇನು ಇರಬೇಕು ಎಲ್ಲನೂ. ಸೊ ಬೆಳಗ್ಗೆ ಹೊತ್ತಂತೂ ನನಗಂತೂ ಇವಾಗ ಪಕ್ಕ ಗೊತ್ತಾಗ್ಬಿಟ್ಟಿದೆ ಏನೇನೆಲ್ಲ ಇಟ್ಕೋಬೇಕು. ಪ್ರೋಟೀನು, ವಿಟಮಿನು, ಇದೆಲ್ಲ ಏನೇನು ಇಟ್ಕೋಬೇಕು ಎಲ್ಲನೂ ಇಟ್ಕೋತೀನಿ. ಸೊ ಏನು ಅಂತಂದರೆ ತುಂಬ ಸಣ್ಣ ಆದರೆ ಏನಾಗುತ್ತೆ ಅಂದರೆ ಸ್ವಲ್ಪ ಏರ್ ಫಾಲ್ ಆಗುತ್ತೆ ನನಗೆ. ಸೊ ಹಂಗಾಗಿ ಇದೇ ವೆಯ್ಟ್ನ ನಾನು ಮೇಂಟೈನ್ ಮಾಡ್ತಾಯಿದ್ದೀನಿ. ರಾಯರ ಮಠದಲ್ಲಿ ತುಂಬ ರಶ್ ಇತ್ತು. ಸೊ ನಾನು ಊಟಕ್ಕೆಲ್ಲ ವೆಯ್ಟ್ ಮಾಡಲಿಲ್ಲ. ಇನ್ನು ನಾನು ಹೋದಾಗ ಇನ್ನೂ 11:15. ಸೊ ಬೇಗ ಮುಗಿಸ್ಕೊಂಡು ಬಂದ್ಬಿಟ್ಟೆ. ಇನ್ನು ಮುದ್ದೆ ಮಾಡ್ಕೋತಾ ಇದ್ದೀನಿ. ಪ್ರತಿನಿತ್ಯದ ಊಟದಲ್ಲಿ ಮುದ್ದೆನ ಮಿಸ್ ಮಾಡಬೇಡಿ ಹೆಣ್ಮಕ್ಳು, ಯಾಕೆಂದರೆ ಎಲ್ಲದಕ್ಕೂ ಒಳ್ಳೆಯದು. ಸೊ ಹಂಗಾಗಿ ಮುದ್ದೆನ ನಾನು ಯಾವುದೇ ಕಾರಣಕ್ಕೂ ಮಿಸ್ ಮಾಡಲ್ಲ. ನಮ್ಮ ಮನೆಯಲ್ಲಿ ಎಲ್ಲರೂ ಮುದ್ದೆ ತಿಂತಾರೆ. ನಮ್ಮ ಮನೆಯವರು, ಮಕ್ಕಳು, ಆಮೇಲೆ ನಮ್ಮ ಫ್ಯಾಮಿಲಿನೂ ಅಷ್ಟೇ. ನಮ್ಮ ಅಪ್ಪ, ಅಮ್ಮ, ಅಣ್ಣ ಎಲ್ಲರೂ ಕೂಡ ಮುದ್ದೆ ಊಟ ಮಾಡ್ತಾರೆ. ನಮ್ಮ ಅತ್ತಿಗೆ ಎಲ್ಲರೂ ಕೂಡ. ಸೊ ನಮ್ಮ ಸಮೀಕ್ಷನೂ ಮುದ್ದೆ ತಿಂತಾಳೆ, ಸುಜಿತ್ನೂ ಮುದ್ದೆ ನಾವೆಲ್ಲರೂ ಅಷ್ಟೇ. ಒಂದು ಫೇವ್ರೆಟ್ ಡಿಶ್ ಅಂತಲೇ ಹೇಳ್ಬೋದು ಮುದ್ದೆ ಅಂತ ಅಂದರೆ. ಸೊ ಇವಾಗ ಅಡುಗೆ ಆಯಿತು. ಮನೆಯವ್ರು ಸ್ವಲ್ಪ ಲೇಟು, ನೀನು ಊಟ ಮಾಡ್ಕೊ ಅಂತ ಅಂದರು. ಸೊ ಹಂಗಾಗಿ ನಾನು ಊಟ ಮಾಡಿಬಿಟ್ಟು ಅವ್ರಿಗೆ ಆಮೇಲೆ ಊಟಕ್ಕೆ ಬಡಿಸ್ತೀನಿ. ಸುಜಿತ್ಗೋಸ್ಕರ ಕಾಯ್ತಾ ಇದ್ದೀನಿ ಇಲ್ಲಿ ಕೂತ್ಕೊಂಡು. ಊಟ ಎಲ್ಲ ಆಯಿತು. ಮನೆಯವ್ರು ಮಲ್ಕೊಂಡಿದ್ದಾರೆ. ಸೊ ಇಲ್ಲೇನು ಗೊತ್ತಾ, ಬೇಸಿಗೆ ಶುರುವಾದರೆ ಸಾಕು, ಇಲ್ಲೆಲ್ಲ ಮನೆ ಬಾಗಿಲಲ್ಲಿ ಬಿಟ್ಟರೆ ಇನ್ನೆಲ್ಲೂ ಹಸಿರು ಅನ್ನೋದೇ ಇರಲ್ಲ. ಮನೆ ಬಾಗಿಲಲ್ಲಿ ಗಿಡಗಳಿಗೆ ನೀರು ಹಾಕ್ತಿರ್ತೀವಲ್ಲ, ಸ್ವಲ್ಪ ಗ್ರೀನಿಶ್ ಆಗಿರುತ್ತೆ. ಬಿಟ್ಟರೆ ಹೊರಗಡೆ ವಾತಾವರಣ ನೋಡಬೇಕು, ಫುಲ್ಲು ಎಲ್ಲ ಡ್ರೈ ಆಗಿಬಿಟ್ಟಿದೆ. ಅಂದರೆ ಗಿಡಗಳೆಲ್ಲ ನೋಡೋಕ್ಕೆ ಆಗಲ್ಲ, ಅಷ್ಟೊಂದು ಒಣಗೋಗ್ಬಿಟ್ಟಿರುತ್ತೆ. ಇನ್ನು ಮಳೆ ಬರೋವರೆಗೂ ಹಿಂಗೇನೆ. ಇಲ್ಲಿ ಯಾರಾದರೂ ಹಿಂಗೆ ಬೆಂಕಿ ಗಡ್ಡೆ ನೀರು ಹಾಕಿದ್ರೆಲ್ಲ ಹತ್ಕೊಂಡ್ಬಿಡುತ್ತೆ, ಹಂಗೆ ಒಣಗಿದೆ ಎಲ್ಲ. ಸ್ವಲ್ಪ ನೀರು ಕಡಿಮೆನೇ ಈ ಟೈಮಲ್ಲಿ ಇಲ್ಲಿ ಬಿಡೋದು, ನೀರು ಕಡಿಮೆ. ದಿವಸ ಬಿಡೋರು ಇವಾಗ ವಾರಕ್ಕೆ 2 ದಿವಸ 3 ದಿವಸ ಬಿಡ್ತಾರೆ ಅಷ್ಟೇ. ನೋಡಿ ಲೋಟಸ್ ನೋಡಿ ಎಷ್ಟು ಚೆನ್ನಾಗಿ ಅರಳಿದೆ, ಸೂಪರಾಗಿ ಅರಳಿದೆ. ನೋಡಿ ಅಲ್ಲೊಂದು ಮಗ್ಗು, ಇಲ್ಲಿದೆ ನೋಡಿ ಮಗ್ಗು, ಇಲ್ಲೊಂದು, ಆಮೇಲೆ ಇಲ್ಲೊಂದು ಮಗ್ಗಿದೆ. ಬಿಸಿಲು ಬಿದ್ದುಬಿಟ್ರಂತೂ ದಿನ ಒಂದೊಂದು ಮಗ್ಗು ಹರಳ್ತಿರೋದೇ ಕತೆ. ಎಷ್ಟು ಚೆನ್ನಾಗಿದೆ ನೋಡಿ. ಕರ್ಬೇವಿನ ಗಿಡ ಕಟ್ ಮಾಡಿಸಿದ್ದೀವಿ ಫುಲ್ಲು, ಯುಗಾದಿಗೆ ಹೊಸ ಚಿಗುರು ಬರುತ್ತೆ ಅಂತ. ಸೊ ಹಂಗಾಗಿ ಬಿಸಿಲು ಚೆನ್ನಾಗಿ ಬೀಳ್ತಾ ಇದೆ ಇದಕ್ಕೆ, ಗಿಡಗಳಿಗೆ ಎಲ್ಲ ನೀರು ಬಿಟ್ಟಿದ್ದಾರೆ. ಈಗ ಗಿಡಗಳಿಗೆಲ್ಲ ನೀರು ಹಾಕ್ಬೇಕು ಸ್ವಲ್ಪ. ನೀರು ಬರ್ತಾ ಇದೆಯಾ ಇಲ್ಲ ನೋಡೋಣ. ಎಲ್ಲ ಆದಮೇಲೆ ಸ್ವಲ್ಪ ವಿಡಿಯೋ ಎಡಿಟಿಂಗು ಅದು ಇದು ಇರುತ್ತೆ, ಎಲ್ಲ ಮುಗಿಸ್ಕೊಂಡು ಇಲ್ಲಿ ಕ್ಲೀನ್ ಮಾಡೋಣ ಅಂತ ಬಂದೆ. ಗೊತ್ತಿಲ್ಲ ಯಾಕೆ ಅಂತ ತಕ್ಷಣ ಅಂತ ಬಂದೆ. ನಾಳೆ ಆಗಲ್ಲ ಯಪ್ಪ, ಸಾಕಾಗ್ಬಿಡುತ್ತೆ. ಸೊ ಅದಕ್ಕೆ ಇವತ್ತೇ ಬಾಲ್ಕನಿ, ಫಸ್ಟ್ ಫ್ಲೋರ್ ಎಲ್ಲ ರೂಮ್ಗಳು ಎಲ್ಲ ಒರೆಸ್ಕೊಡ್ತೀನಿ. ಮಿಕ್ಕಿದ್ದೆಲ್ಲ ನಾಳೆ ಒರೆಸ್ಕೊಳ್ಳೋದು, ಇಲ್ಲಾಂದರೆ ಆಗಲ್ಲ. ಇಲ್ಲಿ ಒರೆಸಿ
ಮುಂದೆ ಒರೆಸಿ ಕೆಳಗಡೆ ಕುಷನ್ ಒರೆಸಿ ಕಾಂಪೌಂಡ್ ಒರೆಸಿ. ಇವತ್ತಿನ ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇದು ಮುಂದಿನ ಬ್ಲಾಗಲ್ಲೂ ಕೂಡ ಕಂಟಿನ್ಯೂ ಆಗುತ್ತೆ ಸ್ನೇಹಿತರೆ. ಗೊತ್ತಲ್ಲ, ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ಬ್ಲಾಗಲ್ಲಿ. ಥ್ಯಾಂಕ್ ಯು.